ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಹಿರೇಬಿದನೂರು ಸರ್ಕಾರಿ ಶಾಲೆಗೆ ಉತ್ತಮವಾದ ಮತ್ತು ನುರಿತ ಶಿಕ್ಷಕರನ್ನು ಒದಗಿಸಲು ಪೋಷಕರ ಆಗ್ರಹ. ಹಿರೇಬಿದನೂರಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಾತನಾಡಿ, ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಕನಿಷ್ಠ ಕನ್ನಡ ವರ್ಣಮಾಲೆ ಕೂಡ ಬರುವುದಿಲ್ಲ, ಶುದ್ಧವಾದ ಶೌಚಾಲಯವಿಲ್ಲ, ಬಿಸಿಯೂಟದಲ್ಲಿ ಹುಳುಗಳ ಪತ್ತೆ, ಶಾಲಾ ಸುತ್ತಮುತ್ತಲೂ ಸ್ವಚ್ಛತೆ ಇಲ್ಲ, ಮಕ್ಕಳಲ್ಲಿ ಶಿಸ್ತಿಲ್ಲ, ಇತರ ಸುಮಾರು 22 ಸಮಸ್ಯೆಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಅವರಿಗೆ ತಿಳಿಸಿ ಮನವಿ ನೀಡಿದರು. ಈ ವೇಳೆ ರೈತರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಅವರು ಮಾತನಾಡಿ, ಉತ್ತಮವಾದ ಶಿಕ್ಷಕರನ್ನು ಒದಗಿಸಿ ಶಾಲೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ತಿಳಿಸಿದರು. ಬಿಒ ಗಂಗಾರೆಡ್ಡಿ ಹಿರೇಬಿದನೂರಿನ ಹಳೆಯ ವಿದ್ಯಾರ್ಥಿಗಳಾದ ಸುರೇಶ್, ದಿನೇಶ್, ಬಸವರಾಜು, ಕದಿರಪ್ಪ, ನಂದ ಮತ್ತು ವಕೀಲರಾದ ಲಕ್ಷ್ಮೀನಾರಾಯಣ್ ರವರು ಮತ್ತು ಪೋಷಕರು ಭಾಗವಹಿಸಿದ್ದರು. ಮನವಿಯನ್ನು ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಅವರು ಮಾತನಾಡಿ, ಇನ್ನು 3 ದಿನಗಳಲ್ಲಿ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದರು. ಹಳೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಪೋಷಕರು ಹಳೆ ನಮ್ಮ ಹಿರೇಬಿದನೂರು ಶಾಲೆಯಲ್ಲಿ ಒಂದಷ್ಟು ಶೈಕ್ಷಣಿಕವಾಗಿ ನ್ಯೂನತೆಗಳಿದ್ದಾವೆ ಮತ್ತು ಶಾಲಾ ವಾತಾವರಣ ಚೆನ್ನಾಗಿಲ್ಲ, ಸ್ವಲ್ಪ ಶೌಚಾಲಯ ನಿರ್ವಹಣೆ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ಒಂದು ಮನವಿ ಕೊಟ್ಟಿದ್ದಾರೆ. ಈ ಸಂಬಂಧ ನಾವು ಶಾಲಾ ತಂಡ, ನಮ್ಮ ಇಲಾಖೆಯ ನಾವು ತಂಡ ಹೋಗ್ತೀವಿ. ತಂಡ ಬಂದು ಅಲ್ಲಿ ಪ್ರಾಬ್ಲಮ್ಸನ್ನು ಸಹ ಪರಿಶೀಲನೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳು ತಗೋಬೇಕು ಅಂತಕ್ಕಂಥದ್ದನ್ನು ನಾವು ತಗೊಳ್ತೀವಿ. ನಾವು ಬಂದಾಗ ಮಾಹಿತಿಯನ್ನು ನಿಮಗೆ ಹೇಳ್ತೀವಿ. ಒಂದು ಯಾರಾದರೂ ನಾವು ಬಂದು ಮಾಹಿತಿ ಕೊಡ್ತೀವಿ. ಆವತ್ತು ಶೌಚಾಲಯ ಸ್ಥಿತಿಗತಿಗಳ ಬಗ್ಗೆ ಅದೆಲ್ಲವೂ ಸಹ ಪರಿಶೀಲನೆ ಮಾಡೋಣ. ಬಹುಶಃ ಲಾಸ್ಟ್ ಮೊನ್ನೆ ತಾನೇ ಒಂದು ಶೌಚಾಲಯಲ್ಲಿ NGO ಮುಖಾಂತರವಾಗಿ ಮಾಡಿಸಿದ್ವಿ. ಆ ಶೌಚಾಲಯನೂ ಸಹ ಡೆಮಾಲಿಷ್ ಮಾಡಿ ಅದು ಅನುಪಯುಕ್ತ ಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ನಮ್ಮ ಆಫೀಸರ್ಸ್ ಕಡೆಯಿಂದ ಬಂದಿದೆ. ಅದಕ್ಕೂ ಸಹ ಪೈಪ್ಸ್ ಎಲ್ಲ ಕಿತ್ತಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ರಿಪೇರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲವೂ ಸಹ ಪರಿಶೀಲನೆ ಮಾಡೋಣ. ನಾವು ಒಂದಿನ 1-2-3 ದಿನದಲ್ಲಿ ಅಲ್ಲಿಗೆ ಬರ್ತೀವಿ, ಬಂದು ಪರಿಶೀಲನೆಯನ್ನು ಮಾಡ್ತೀವಿ.